ಆತ್ಮೀಯ ದೈಹಿಕ ಶಿಕ್ಷಣ ಮಿತ್ರರೇ ಹಾಗೂ ಶಿಕ್ಷಕ ವೃಂದದವರೇ, ತಾವುಗಳು ವಿದ್ಯಾರ್ಥಿಗಳನ್ನು ಆನ್ಲೈನಲ್ಲಿ ಎಂಟ್ರಿ ಮಾಡುವಾಗ ಯಾವುದೇ ವಿದ್ಯಾರ್ಥಿ ಕೆಲವು ಇಂಡಿವಿಜುವಲ್ ಗೇಮ್ಸ್ಗಳಲ್ಲಿ ತೂಕದ ಆಧಾರವಾಗಿ ಭಾಗವಹಿಸ್ತಕ್ಕಂತಹ ಒಬ್ಬರೇ ವ್ಯಕ್ತಿ ಭಾಗವಹಿಸ್ತಕ್ಕಂತಹ ಗುಂಪು ಆಟಗಳಿದ್ದಾಗ ಆ ವ್ಯಕ್ತಿಯನ್ನು ಆಯ್ಕೆ ಮಾಡಲಿಕ್ಕೆ ನಾವು ಮೊದಲು ಏಜ್ ಗ್ರೂಪನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು. ನಾನು ಈಗ ಜೂನಿಯರ್ ಅಂದರೆ 17 ವರ್ಷದ ಒಳಗಿನ ಬಾಲಕಿಯನ್ನು ಆಯ್ಕೆ ಮಾಡ್ತಾಯಿದ್ದೀನಿ. ಇಂಡಿವಿಜುವಲನ್ನು ಆಯ್ಕೆ ಮಾಡಿದ್ದೀನಿ. ಹಾಗೆ ಗೇಮ್ಸನ್ನು ನಾನು ಆಯ್ಕೆ ಮಾಡ್ತಾಯಿದ್ದೀನಿ. ಗೇಮ್ಸನ್ನು ಆಯ್ಕೆ ಮಾಡಿದಾಗ ಇಲ್ಲಿ ನನಗೆ ಗೇಮ್ಸ್ಗಳು ಸೆಲೆಕ್ಟ್ ಆಗ್ತದೆ. ಸೊ ನಾನು ಆ ವಿದ್ಯಾರ್ಥಿಗೆ ಕರಾಟೆ ಸ್ಪರ್ಧೆಯನ್ನು ಆಯ್ಕೆ ಮಾಡ್ತೀನಿ. ಕರಾಟೆ ಸ್ಪರ್ಧೆಯನ್ನು ಆಯ್ಕೆ ಮಾಡಿದಾಗ ಆ ವಿದ್ಯಾರ್ಥಿನಿ ಯಾವ ತೂಕದಲ್ಲಿ ಬರ್ತಾಳೆ ಅಂದಾಗ 68+ ತೂಕದಲ್ಲಿ ಬರ್ತಾಳೆ. ಸೊ ನಾವು ಸಬ್ ಈವೆಂಟನ್ನು ಅಥ್ಲೆಟಿಕ್ಸ್ ಗೇಮ್ಸ್ ವೆಯ್ಟನ್ನು ಇಲ್ಲಿ ಆಯ್ಕೆ ಮಾಡ್ಕೊಳ್ತೀವಿ. ಆಗ ಆ್ಯಡ್ ಈವೆಂಟನ್ನು ನಾವು ಕೊಟ್ಟರೆ ಆ್ಯಡ್ ಈವೆಂಟ್ ಆ್ಯಡೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ. ಸೊ ನೆಕ್ಸ್ಟ್ ಅದೇ ವಿದ್ಯಾರ್ಥಿನಿಗೆ ಮತ್ತೊಂದು ನಾನು ಸ್ಪರ್ಧೆ ಆಯ್ಕೆಯನ್ನು ತೆಗೆದುಕೊಂಡಾಗ ಆ ವಿದ್ಯಾರ್ಥಿನಿ ನಾನು ರಸ್ಲಿಂಗ್ ಫ್ರೀ ಸ್ಟೈಲನ್ನು ಆಯ್ಕೆ ಮಾಡ್ಕೊಳ್ತೀನಿ. ಇಲ್ಲಿ ಬಂದಾಗ ಸಬ್ ಈವೆಂಟನ್ನು ಕೇಳುತ್ತೆ ತೂಕನ. ಆ ತೂಕದಲ್ಲಿ ನಾನು 69+ ಕೆಟಗರಿಯನ್ನು ಆಯ್ಕೆ ಮಾಡ್ಕೊಳ್ತೀನಿ. ಸೊ ಮತ್ತೆ ಆ್ಯಡ್ ಈವೆಂಟನ್ನು ಹೇಳಿ ನಾನು ಕೊಡ್ತೀನಿ. ಆಗ ಈವೆಂಟ್ ಆ್ಯಡ್ ಆಗ್ತದೆ. ಸೊ ಹೀಗೆ ನಾನು ಆ ವಿದ್ಯಾರ್ಥಿನಿಗೆ ಆ್ಯಡ್ ಮಾಡಿದಂತಹ ಸ್ಪರ್ಧೆಗಳು ಇಲ್ಲಿ ನನಗೆ ತೋರಿಸ್ತದೆ. ಹ್ಯಾಮರ್ ಥ್ರೋ, ಕರಾಟೆ ಮತ್ತು ರಸ್ಲಿಂಗ್ ಅಂತೇಳಿ. ಹಾಗೆ ಆ ವಿದ್ಯಾರ್ಥಿನಿಗೆ ಇಂಡಿವಿಜುವಲ್ ಮತ್ತು ಅಥ್ಲೆಟಿಕ್ಸಲ್ಲಿ ಮತ್ತೊಂದು ಸ್ಪರ್ಧೆ ನಾನು ಆ್ಯಡ್ ಮಾಡಲಿಕ್ಕೆ ಅವಕಾಶ ಇದೆ. ಆ ಅವಕಾಶದಲ್ಲಿ ನಾನು ತೆಗೆದುಕೊಂಡಾಗ ಆ ವಿದ್ಯಾರ್ಥಿನಿಗೆ ಶಾರ್ಟ್ ಪುಟ್ಟನ್ನು ನಾನು ಆಯ್ಕೆ ಮಾಡ್ಕೊಳ್ತೀನಿ. ನಂತರ ಆ್ಯಡ್ ಈವೆಂಟ್ ಅಂತೇಳಿ ಕೊಡ್ತೀನಿ. ಸೊ ಈವೆಂಟ್ ಆ್ಯಡ್ ಆಗಿ ಅದು ಬರ್ತದೆ. ನಂತರದಲ್ಲಿ ನಾವು ಆ ವಿದ್ಯಾರ್ಥಿನಿಗೆ ವ್ಯೂವನ್ನು ನಾವು ನೋಡಿಕೊಂಡಾಗ ಆ ವ್ಯೂವಿನಲ್ಲಿ ವಿದ್ಯಾರ್ಥಿನಿಯ ಹೆಸರು ಮತ್ತು ಮಾಹಿತಿ ಕೂಡ ನನಗೆ ಲಭ್ಯ ಆಗ್ತದೆ. ಧನ್ಯವಾದಗಳು. ಕುಮಾರಸ್ವಾಮಿ BP, ಜಿಲ್ಲಾ ಅಧ್ಯಕ್ಷರು, KSPTA ಚಿಕ್ಕಮಗಳೂರು.